ಮೊದಲಿಗೆ ಸ್ವಾಗತ ಮತ್ತು ಅಭಿನಂದನೆಗಳು ಎಲ್ಲರಿಗೂ. ನನಗೆ 3 ನಿಮಿಷ ಅಂತ ಕೊಟ್ಟಿದ್ದಾರೆ, ಬಟ್ ಟಾಪಿಕ್ ದೊಡ್ಡದು ಕೊಟ್ಬಿಟ್ಟು 3 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ಗೆ ನಮಗೆ ಇಲ್ಲಿ ಟೀಮ್ ಇನ್ಸ್ಪೈರ್ ಅಂತ ನಮ್ಮ ಡಿಜಿ ಅವರು ಇಟ್ಟಿದ್ದಾರೆ. ಇನ್ಸ್ಪೈರ್ ಅಂದ್ರೆ ಡಿಜಿ ಅಂದ್ರೆ ಇನ್ಸ್ಪೈರ್. ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರು ಮಧುರಾ ಮೇಡಮ್ ಅವರು ಮಧುರವಾಗಿ ಹೆಂಗೆ ಸರ್ವಿಸ್ಗಳನ್ನ ಮಾಡಬೇಕು ಅಂತ ತುಂಬಾ ನಮ್ಮ ಮಾಡದೇ ಇರೋ ಅಂತ ಮನಸ್ಸುಗಳಿಗೂ ಕೂಡ ನಾವು ಒಂದು ಸೇವೆಯಲ್ಲಿ ನಾವು ತೊಡಗಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್, ಇವಾಗ ನಾವು ಎಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಗೆಲ್ತೀವಿ ಅಂತಂದ್ರೆ, ಫಸ್ಟ್ ಅವ್ರು ಹೇಳ್ದಂಗೆ ಅಜೆಂಡಾ ರೆಡಿ ಮಾಡ್ಕೋಬೇಕು. ನಮ್ಮ ತೇಜು ಮೇಡಮ್ ಹೇಳಿದ್ರು. ಹಾಗೇನೆ ಬ್ಯಾನರ್ ರೆಡಿ ಶೋಭಾ ಮೇಡಮ್, ಅದಕ್ಕಿಂತ ಮುಂಚೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅದರ ಇಂಟಿಮೇಟ್ ಮಾಡ್ಬೇಕಲ್ವಾ ಡೇಟ್? ಹೌದೌದು, ಅದೆಲ್ಲ ನಿಮ್ಮ ಪರ್ಸನಲ್. ಎಸ್, ಕರೆಕ್ಟ್ ನಿಮ್ಮ ಗಿಫ್ಟ್ ಮೇಡಮ್. ಕಾಲ್ ಮಾಡಬೇಕು ಪರ್ಸನಲ್ ಆಗಿ. ಮೇನ್ ಆಗಬೇಕು, ನಾವೆಷ್ಟು ಕಾಲ್ ಮಾಡಿ ಡೈರೆಕ್ಟ್ ಆಗಿ ಅವ್ರ ಜೊತೆ ನಾವು ಕಾನ್ವರ್ಸೇಷನ್ ಮಾಡ್ತೀವಿ ಅಷ್ಟು ಕೂಡ ನಮ್ಗೆ. ಇವಾಗ ಕಾಲ್ ಮಾಡಿ ಹೇಳಿಲ್ಲ ಅಂತಂದ್ರೆ ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ನಾವು ಮೆಸೇಜೇ ನೋಡಿಲ್ಲ ಅಂತಾರೆ. ಇವತ್ತು ಕಳಿಸಿರೋ ಮೆಸೇಜ್ ಇನ್ನೊಂದ್ ದಿನ ಯಾವತ್ತೋ ನೋಡಿರ್ತಾರೆ ಕೆಲವರು. ಯಾಕಂತಂದ್ರೆ ಬಿಸಿ ಶೆಡ್ಯೂಲ್ಸ್ ಎಲ್ಲರೂ ಇವಾಗ ಅವರವರೇ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಪರ್ಸನಲ್ ಆಗಿ ಕಾಲ್ ಮಾಡ್ಬೇಕು. ಇಲ್ಲಿ ನಾವು ಪ್ರೆಸಿಡೆಂಟ್ ಅಂತ ನೋಡಕ್ ಹೋಗ್ಬಾರ್ದು, ಸೆಕ್ರೆಟರಿ ಕೆಲಸ ಇದು ಹೌದು, ಬಟ್ ನಾವು. ಸೊ ಇವಾಗ ಮೊದಲಿಗೆ ಯಾರನ್ನ ನಾವು ಇನ್ವೈಟ್ ಮಾಡ್ಬೇಕಾಗತ್ತೆ? ಕ್ಲಬ್ ಲೆವೆಲ್. ಸೊ ಇವಾಗ ನಮ್ಮ ಯಾರಾದ್ರೂ ಒಬ್ರು ಜಡ್ಸಿಗಳು ಹಾಗೆ ಇಲ್ಲಿ ವೇದಿಕೆ ಏನಿರುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಸೊ ಟ್ರೆಷರರ್ ನೆಕ್ಸ್ಟ್ ಯಾರು ಬರಬೇಕು? ಕರೆಕ್ಟ್, ಸೆಕ್ರೆಟರಿ ಪಂಕಜ. ಸೊ ಇವಾಗ ಟ್ರೆಷರರ್ ಕೂಡ ವೇದಿಕೆಗೆ ಬಂದಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವೇದಿಕೆನ ಸ್ವೀಕರಿಸಿದ್ರೆ ಪ್ರೆಸಿಡೆಂಟ್ ವೇದಿಕೆಗೆ ಬಂದ್ರಿ. ಯಾಕೆ ಅವ್ರನ್ನ ಅಂದ್ರೆ ನಮ್ಗೆ ಒಂಥರ ಹೆಂಗ್ ಪ್ರೆಸಿಡೆಂಟ್. ಸೊ ಹಾಗಾಗಿ ಇವಾಗ ಕ್ಲಬ್ ಲೆವೆಲ್ ಅಲ್ಲಿ ಇವಾಗ ಯಾರು ಬಂದಿಲ್ಲ. ಸೊ 3 ಜನನೇ ವೇದಿಕೆನಲ್ಲಿದ್ದಾರೆ. ಸೊ ಇವಾಗ ಇಷ್ಟ ಆಯ್ತು. ಸಪೋಸ್ ಯಾರಾದ್ರೂ ಹೈಯರ್ ಪೋಸ್ಟ್ ಇರೋರು ಗೆಸ್ಟ್ ನ ಕರೀತಾರೆ. ಸೊ ಆವಾಗ ಪ್ರೆಸಿಡೆಂಟ್ ರೈಟ್ ಅಲ್ಲಿ ಕೂರ್ಬೇಕಾ, ಲೆಫ್ಟ್ ಅಲ್ಲಿ ಕೂರ್ಬೇಕಾ? ಹೈ ಪೋಸ್ಟ್ ಹೈ ಪೋಸ್ಟ್ ಇರೋರು ಯಾರಾದ್ರೂ ಬಂದ್ರೆ, ನಮ್ಮ ಅಸೋಸಿಯೇಷನ್ ಇಂದ ಬಂದ್ರೆ ಅವ್ರು ಬಂದು ಪ್ರೆಸಿಡೆಂಟ್ ರೈಟ್ ಸೈಡ್ ಅಲ್ಲಿ ಕೂರ್ಬೇಕಾಗತ್ತೆ. ಸಪೋಸ್ ಇವಾಗ ಜೆಡ್ಸಿ ಇರ್ಬೋದು, RC ಇರ್ಬೋದು, ಅಥವಾ ಡಿಜಿನೇ ಕರೆದ್ರಿ, ಅಥವಾ BDGಗಳು ಬರ್ತಾರೆ. ಸೊ ಆವಾಗ ರೈಟ್. ಇನ್ನ ಒಬ್ರು ಏನಾದ್ರು ಗೆಸ್ಟ್ ಬಂದ್ರು ಅಂದ್ರೆ, ಒಬ್ರು ಗೆಸ್ಟ್ ಅಲ್ಲ ಇನ್ನೂ ಒಬ್ರೇ ಆಡ್ ಆಗಿರ್ತಾರೆ. ಸೊ ಆವಾಗ ಅವ್ರನ್ನ ಏನ್ ಮಾಡ್ತೀವಿ, ಪ್ರೆಸಿಡೆಂಟ್ ಲೆಫ್ಟ್ ಸೈಡ್ ಅಲ್ಲಿ ನಾವು ಕೂರಿಸ್ಬೇಕು. ಸೊ ಗೊತ್ತಾಯ್ತಲ್ವಾ ಇಷ್ಟು? ಇವಾಗ ವೇದಿಕೆನ ಸ್ವೀಕರಿಸಿದರೆ ಎಲ್ಲ ಆಯ್ತು. ಇವಾಗ ಏನ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್? ವಸುಪ್ರಿಯೆ. ಸೊ ಇವಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಮೀಟಿಂಗ್ ಕಾಲ್ ಟು ಆರ್ಡರ್ ಅಂತ. ಎಸ್, ಥ್ಯಾಂಕ್ ಯು. ಸೊ ಇದು ಇನ್ನೊಂದು ಏನಂತ ಅಂದ್ರೆ, ವಸುಪ್ರಿಯೆ ನಾವು ಮೀಟಿಂಗ್ ಕಾಲ್ ಟು ಆರ್ಡರ್ ಸ್ಟಾರ್ಟ್ ಮಾಡುವಾಗ ರೈಟ್ ಸೈಡ್ ಇಂದ ಹೊಡಿಬೇಕು, ಮತ್ತೆ ಎಂಡ್ ಮಾಡುವಾಗ ಲೆಫ್ಟ್ ಸೈಡ್ ಇಂದ. ಸೊ ಇದೊಂದು ಚೆನ್ನಾಗಿ ನೆನಪಿರಲಿ, ಓಕೆನಾ? ಅದಾದ್ಮೇಲೆ ಮೀಟಿಂಗ್ ಕಾಲ್ ಟು ಆರ್ಡರ್ ಆಯ್ತು. ಅದಾದ ನೆಕ್ಸ್ಟ್ ನಮ್ಮ ಪ್ರೆಸಿಡೆಂಟ್ ಅವರು ಏನ್ ಮಾಡ್ತಾರೆ, ವೆಲ್ಕಮ್ ಸ್ಪೀಚ್ ಮಾಡ್ತಾರೆ. ಸೊ ಇವಾಗ ಮೀಟಿಂಗ್ ಕಾಲ್ ಟು ಆರ್ಡರ್ ಆದ್ಮೇಲೆ ಪ್ರಾರ್ಥನೆ ಮಾಡ್ಬೇಕು. ಈಗ ಒಬ್ರು ಮೆಂಬರು ಡೈರೆಕ್ಟರ್ಸ್ ನೀವೇನೆ ಇಲ್ಲಿ ಒಬ್ರನ್ನ ನಾವು ಪ್ರಾರ್ಥನೆ ಮಾಡೋದಕ್ಕೆ ಅಂತೇಳಿ ಇನ್ವಕೇಶನ್ ಅಂತ ಒಬ್ರನ್ನ ಕರಿತೀವಿ. ಸೊ ಅವ್ರು ಬರ್ತಾರೆ, ಪ್ರಾರ್ಥನೆನ ಮಾಡ್ತಾರೆ. ಸೊ ಇವಾಗ ಪ್ರಾರ್ಥನೆ ಆಗತ್ತೆ. ಪ್ರಾರ್ಥನೆ ಆಗಿ ಅವ್ರು ಬರ್ತಾರೆ. ನೆಕ್ಸ್ಟ್ ಇನ್ನೊಬ್ರನ್ನ
ಫ್ಲಾಗ್ ಸೆಲೆಬ್ರೇಷನ್ಗೆ ಮೊದಲೇನೆ ಅದು ಹೇಗಂತಂದ್ರೆ ಫ್ಲಾಗ್ ಸೆಲೆಬ್ರೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂದ್ರೆ ಅದನ್ನ ನಾವು ತುಂಬಾ ನೀಟಾಗಿ ಓದೋ ಅಂತವ್ರನ್ನ ಸ್ವಲ್ಪ ಅಂತವ್ರಿಗೆ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ನಿಮ್ಮ ಚಾಯ್ಸ್ ಕರೆಕ್ಟ್ ಆಗಿರ್ಬೇಕು ಅಂತವ್ರನ್ನ ಕರೆದು ನಾವು ಫ್ಲಾಗ್ ಸೆಲೆಬ್ರೇಷನ್ ಮಾಡ್ಬೋದು. ಇನ್ನೊಬ್ರು ಬರ್ಬೋದು, ಬನ್ನಿ ಬನ್ನಿ, ಅವ್ರು ಬರ್ತಾರೆ, ಫ್ಲಾಗ್ ಸೆಲೆಬ್ರೇಷನ್ ಮಾಡ್ತಾರೆ. ಮೇಡಮ್ ಫ್ಲಾಗ್ ಸೆಲೆಬ್ರೇಷನ್ ಮಾಡಿ ಅದಕ್ಕೆ ಏನ್ ಹೇಳ್ತೀರಾ ನೀವು? One minute silence for ವಿಶ್ವೇಶಾಂತಿ ಅಂತ. ಸೊ ಇವಾಗ ಫ್ಲಾಗ್ ಸೆಲೆಬ್ರೇಷನ್ ಆಯ್ತು, 1 minute ಸೈಲೆನ್ಸ್ ಕೂಡ ಅವರೇ ಹೇಳ್ತಾರೆ. 1 minute ನಾವು ಸೈಲೆನ್ಸ್ ಆಗಿದ್ದು, ಸೊ ಇಲ್ಲಿಗೆ ಇದಾಗುತ್ತೆ. ಮತ್ತೆ ಪ್ರೆಸಿಡೆಂಟ್ ವೆಲ್ಕಮ್ ಸ್ಪೀಚ್ ಮಾಡ್ತಾರೆ, ಬಂದವರಿಗೆಲ್ಲ ವೆಲ್ಕಮ್ ಮಾಡ್ತಾರೆ. ಸೆಕ್ರೆಟರಿ ರಿಪೋರ್ಟ್ ಪಂಕಜ ಮೇಡಮ್ ನೀವು ಯಾವ ತರ ರಿಪೋರ್ಟ್ ಮಾಡ್ತಾರೆ? Secretary report as follows. Today we conducted hunger and yesterday we had one hunger report. Okay, fine. Thank you. ಸೊ ಸೆಕ್ರೆಟರಿ ರಿಪೋರ್ಟ್ ಆಲ್ರೆಡಿ ನಮ್ಮ ಮಧುರಾ ಮೇಡಮ್ ಅವರು ಹೇಳಿದ್ದಾರೆ ಹೇಗೆ ಅಂತ. ಅಂದ್ರೆ ಆ ರಿಪೋರ್ಟ್ ಅಲ್ಲಿ ಸೇವಾ ವರದಿಗಳಿರುತ್ತೆ, ಮತ್ತೆ ಏನೇನು ನೆಕ್ಸ್ಟ್ ಯೋಜನೆಗಳು ಏನೇನು ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡಿ ಅದ್ರದ್ದು 1 month ಅಲ್ಲಿ ಏನಾಯ್ತು ಮೀಟಿಂಗ್ ಬಗ್ಗೆ ಇರ್ಬೋದು, 1 ತಿಂಗಳಲ್ಲಿ ನಾವು ಸರ್ವಿಸ್ ಏನ್ ಮಾಡಿದ್ವಿ ಅದ್ರ ಬಗ್ಗೆ ಇರ್ಬೋದು, ಪ್ರತಿಯೊಂದು ಕೂಡ ಅವರು ಸರ್ವಿಸ್ ರಿಪೋರ್ಟ್ ನ ಕೊಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಟ್ರೆಜರರ್ ರಿಪೋರ್ಟ್ ನ ಕೊಡ್ತಾರೆ. From April till now, we have done 12 service activities. We have spent 7,28,000 for service activities. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇದು ಏನಂತಂದ್ರೆ ಸೇವಾ ಸೆಕ್ರೆಟರಿ ರಿಪೋರ್ಟ್ ಏನಂತಂದ್ರೆ ಆ ಮಂತ್ ಅಲ್ಲಿ ಚರ್ಚೆ ನಡೆಯುತ್ತೆ, ಅದ್ರ ಮಾತ್ರ ಆ ಟೈಮ್ ಚರ್ಚೆ ಮಾಡೋದಕ್ಕೆ ಒಂದು ಟೈಮ್ ಇರುತ್ತೆ. ಆವಾಗ ನಿಮ್ಮ ಕ್ವಶನ್ಸ್ ಏನಿರುತ್ತೆ, ಡೌಟ್ಸ್ ಏನಿರುತ್ತೆ ಎಲ್ಲರೂ ಕೂಡ ನೀವು ಅಲ್ಲಿ ಕೇಳಬಹುದು. ಸೊ ಅದಕ್ಕೆ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಎಲ್ಲ ಇನ್ನು ಹೈಟ್ ಸರಿ ಮೀಟಿಂಗ್ ಅರ್ಜೆಂಟ್ ಅಂತ. ಸೊ ಮೀಟಿಂಗ್ ಅರ್ಜೆಂಟ್ ಯಾರು ಮಾಡ್ತಾರೆ? ನಮ್ಮ ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಒಂದು ನಿಮಿಷ, ನಾನು ಏನ್ ಹೇಳಿದ್ದೆ ಇವಾಗ? ಸ್ಟಾರ್ಟ್ ಮಾಡುವಾಗ ರೈಟ್ ಸೈಡ್ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು. ಅದಾದ್ಮೇಲೆ ಆರ್ಸಿಗಳು ನೆಕ್ಸ್ಟ್ ಇವರು ವಿಡಿಜಿಗಳು ಇರ್ತಾರೆ, DCS, DCT ನಮ್ಮ ಏನೇ ನಿಮ್ಮ ಸರ್ವಿಸ್ ಬಗ್ಗೆ ಇರ್ಬೋದು, ಡಿಸ್ಟ್ರಿಕ್ಟ್ ಗವರ್ನರ್ನ ನೀವು ಮಾತಾಡಿಸ್ಬೇಕು ಅಥವಾ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ DCS ನ ಮಾತಾಡಿಸಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಥ್ರೂನಲ್ಲಿ ನೀವು DG ನ ಮಾಡ್ಬೋದು. ನಮ್ಮ ಕಾಂತಿಮತಿ ಮೇಡಮ್ ಅವರು ಇದ್ದಾರೆ, ಸೊ ಅವರು ಆಕ್ಟಿವ್ ಆಗಿದ್ದಾರೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಹಾಗೆ ನಮ್ಮ ಡೈನಮಿಕ್ ಅಂತಾನೆ ಹೇಳ್ಬೋದು, ನಮ್ಮ DCT ಅವರು ತುಂಬಾ ವೆರಿ ಆಕ್ಟಿವ್. ಅವರು ಯಾವುದೇ ಹಣಕಾಸಿನ ವಿಚಾರ, ಕ್ಲಬ್ ಡ್ಯೂಸ್ ಇರ್ಬೋದು, ಪ್ರತಿಯೊಂದು ಏನೇ ಇದ್ರೂ ಕೂಡ ನಮ್ಮ DCT ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನು ಮೀರಿ ಕೂಡ ನಿಮ್ಗೆ VDGs ಗಳು ಇರ್ತಾರೆ, ಅವ್ರ ಹತ್ರ ನೀವು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಗವರ್ನರ್ ಇರ್ತಾರೆ, ಗವರ್ನರ್ ಅಂತೂ ಧಾರಾಳ ಮನಸ್ಸು, ಯಾವಾಗ ನೀವು ಕೇಳಿದ್ರು ಏನಿದ್ರು ಇನ್ಫಾರ್ಮೇಶನ್ ನ ಕೊಡ್ತಾರೆ. ಅವ್ರ ಹತ್ರ ಕಲಿಯೋದು ತುಂಬಾನೇ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮೇಡಮ್ ಇನ್ನೊಂದು ವಿಚಾರ ಎಸ್ ಹೇಳಿ. ಇದು ಜನರಲ್ ಬಾಡಿ ಮೀಟಿಂಗ್ ಹೇಳಿ, BOD ಮೀಟಿಂಗ್ 1 ನಿಮಿಷ ಹೇಳಿ. BOD ಮೀಟಿಂಗ್ ಅಂತ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಸೇಮ್ ಇರುತ್ತೆ. ಅದರಲ್ಲಿ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಸೊ ಅವ್ರನ್ನ ಇಟ್ಕೊಂಡು ನೀವು ವೋಟ್ ಆಫ್ ಥ್ಯಾಂಕ್ಸ್ ಇಷ್ಟೇನೆ ಇರುತ್ತೆ. ನನಗೆ ನಮ್ಮ DG ಅವ್ರು ಬೈತಾರೆ, ಜಾಸ್ತಿ ಆಪ್ಷನ್ ಕೊಟ್ಟಿಲ್ಲ. ಆಕ್ಚುಲಿ ನಾನು ತುಂಬಾ ಪ್ರಿಪೇರ್ ಆಗಿದೆ, ನಾನು ಜ್ವರ ಬೇರೆ ಬಂದ್ಬಿಡ್ತು ಇವತ್ತು. ಆಮೇಲೆ ನಮ್ಮ DG ಅವ್ರನ್ನ ಗಾಡ್ ಫಾದರ್ ಅಂತ ನನ್ನ ತಂದೆ ತಾಯಿ ಅಂತ ಹೇಳ್ಬೋದು, ಅಥವಾ ಅಣ್ಣ ಇದು ಅಂತಾನೆ ಹೇಳ್ಬೋದು. ನಾನು ಮೇಡಮ್ ಅವರು ಇವ್ರ ಫ್ಯಾಮಿಲಿ ನೋಡಿದ್ರೆ ನಿಜವಾಗ್ಲೂ ನಾನೊಂದು ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದೀನಿ. ಆಮೇಲೆ ಪ್ರೋಟೋಕಾಲ್ಸ್ ಇರ್ಬೋದು, ಒಂದು ಗೌರವ ಕೊಡೋದಿರ್ಬೋದು ಪ್ರತಿಯೊಂದಕ್ಕೂ. ಮತ್ತೆ ಕೆಲಸ ಅಂತ ಬಂದ್ರೆ ನಿಮಗೆ ಪ್ರತಿಯೊಂದು ಅದೇ